ಯಾರಿಗಿದು? ನಿನಗೆ. ನನ್ಗ ಪಾಕೆಟ್ ಮನಿ. ಹ್ಮ್. ಲಕ್ಷ್ಮಿ ಬೆಳಗಿನ ಬಂತು 500 rupees ಪಾಕೆಟ್ ಮನಿ ಬೆಳಗ್ಗೆನೆ. ನಾನು ಕೊಡ್ಬೇಕು ಸಾಯಂಕಾಲ ಕೊಡ್ತೀನಿ. ಟೆನ್ಷನ್ ಆಗ್ಬಿಟ್ಟೈತೆ, ಬೆಳಗ್ಗೆನೆ 500 ರೂಪಾಯಿ ಕೊಟ್ಬಿಟ್ರಲ್ಲ, ನನಗೆ ಕೊಟ್ಟಿಲ್ವಲ್ಲ ಅಂತ ಅಲ್ವೇನೋ. ನಮಸ್ಕಾರ ಎಲ್ಲರಿಗೂ. ಸರಿ, ನಮ್ಮ ಹುಡುಗನಿಗೆ ಸ್ಕೂಲಿಗೆ ಬಿಡ್ತಾ ಇದ್ದಂಗೆ ನಮ್ಮವಳು ಪರ್ಕೆ ತಗೋಬದ್ಲು ಏನೋ ಕಟಿಂಗ್ ಮಾಡುವಂತ. ಸರಿ ನೀನೇ ಮಾಡವ ಕಟಿಂಗ್, ಅದೇನು ಮಾಡ್ತೀಯ ಅಂತ ಹೇಳ್ತಾ ನಮ್ಮ ಸುಬ್ಬಿ ಕಡೆಯಿಂದ ಗುಡ್ ಮಾರ್ನಿಂಗ್. ಏನು ತಿಂತ ಇದೆಯಾ? ಕಳ್ಳೆಕಾಯಿ ಬೀಜ ತಿಂತ ಇದೆಯಾ ಮೊಮ್ಮು? ಗುಡ್ ಗರ್ಲ್, ತಿನ್ನು. ಓಕೆ. ಆಮೇಲೆ ಸಾಯಂಕಾಲ ಗಲಾಟೆ, ನಮ್ಮ ಅಪ್ಪಂದು ವಾಚ್ ಯಾಕೆ ಹಾಕಂತೆ ಅಂತ ವಾಚ್ ಹಾಕ್ಸೋವರೆಗೂ ಬಿಡಲಿಲ್ಲ ನಮ್ಮ ಸುಬ್ಬಿ. ಸರಿ, ಮೊನ್ನೆ ಡಿಮಾರ್ಟಿಂದ ಒಂದು ಗ್ಲಾಸ್ ತೊಗೊಬಂದಿದ್ದೆ, ಅದನ್ನು ಅಂಟಾಕ್ಬಿಟ್ಟು ನಮ್ಮೊಳಗೆ ನೋಡ್ಕೊಂಡು ನೀನು ಚೆನ್ನಾಗಿ ಕಾಣು ಅಂತ ಹೇಳ್ತಾ ನಾವು ಹೊರಟಿದ್ದೆ ನಮ್ಮ ಏರಿಯಾ ಕಡೆಗೆ. ನಮ್ಮ MLA ಸಾಹೇಬ್ರದ್ದು ಫಂಕ್ಷನ್ ಇದ್ದು ಬರ್ತಡೇ. ಸರಿ, ಅಲ್ಲಿ ನೋಡಿಕೊಂಡು ಅಲ್ಲಿಂದ ತಿಗಡ್ರಪಳ್ಳಿಗೆ ಹೊರಟೆ. ಏನಂದರೆ ಅಲ್ಲಿ ಅಣ್ಣಮ್ಮನ ಕೂರಿಸಿದ್ರು. ಸರಿ, ಅಣ್ಣಮ್ಮನ್ನೆಲ್ಲ ನೋಡಿಕೊಂಡು ನಾನು ಹಂಗೆ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿರು. ಸರಿ, ದೇವ್ರ ಕೈ ಮುಗಿತಾ ಇದ್ದಂಗೆ ನಮ್ಮ ಸ್ನೇಹಿತರೆಲ್ಲ ಸಿಕ್ಕರು, ದೊಡ್ಡಯ್ಯವರು. ಸರಿ, ಅಲ್ಲಿಂದ ನಮ್ಮ ರವಿ ಅವ್ರು ಸಿಕ್ಕಿದ್ರು. ಸರಿ, ಅಲ್ಲಿಂದ ನಮ್ಮ ವೀವರ್ ಒಬ್ಬರು ಸಿಕ್ಕರು. ಸರಿ, ಅವ್ರನ್ನೆಲ್ಲ ಮಾತಾಡ್ಸ್ಕೊತಾ ಇದ್ದಂಗೆ ಜೋರಾಗಿ ಸ್ಟಾಲೆಲ್ಲ ಹಾಕಿದ್ರು, ಜೋರಾಗಿತ್ತು ಫಂಕ್ಷನು. ಸರಿ, ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಸ್ನೇಹಿತರು ರಮಾತು ದುಬೈಯಿಂದ ಬಂದಿರೋ ಅವ್ರು ಮಾತಾಡ್ಸ್ಕೊತಾ ಇದ್ದಂಗೆ ತರಕಾರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಂಗೆ ನಮ್ಮ ಸುಬ್ಬಿ ಬೀಟ್ರೋಟ್ ತಿನ್ನಕ್ಕೆ ಹೋಗ್ತಾಯಿದ್ಲು.